ಹಾಳಾದವ್ರ. ಯಾವಾಗಂದ್ರೆ ಅವಾಗ ನಿಮ್ಮ ಮರ್ಕಲ್ ಬಾಯಿನ ಬಿಡಬೇಡಿ ಅಂದ್ರೆ ಕೇಳ್ತೀರ ನೀವು? ಈಗ ನೋಡಿ ಮನುಷ್ಯರ ಊಟ ಕಟ್ಟಂಗಾಯ್ತು. ಓ ಸುಮ್ಕೆ ಗೋಳಾಡ್ಬೇಡ, ಹೊಸಿ ಸುಮ್ಕಿರು. ಸುಮ್ಕಿರು ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ಟು ಜೈಲ್ ಬಾಗಿಲನ್ನು ತೆಗೆಸ್ಬಿಟ್ರಿ. ಲಾಯರ್ ಚಂದ್ರು ಅಮ್ಮ ಆಗಿ ಅದ್ ಯಾಕೆ ಇಷ್ಟೊಂದು ಎದ್ರಕೊಂಡು ಸಾಯ್ತೀರಾ ನಂಜಮ್ಮವ್ರೆ? ಚಂದ ಕೇಳ್ತಿ ಕಣವ, ನನ್ನ ಮಗ ಲಾಯರ್ ಅಂದ್ಬಿಟ್ಟು ದಿನಕ್ಕೊಬ್ಬೊಬ್ನು ಚುಚ್ಕೊಂಬರಲ್ಲ. ಯೋ ಆಗೋಗಿರೋದ್ ಬಿಟ್ಬಿಡು, ಈಗ ಮುಂದೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತಾಡು. ಅಯ್ಯೋ ಹಂಗಾರೆ ಏನ್ರಿ ಮಾಡ್ತೀರಾ? ಇವರಿಬ್ರು ಹಳ್ಳ ತೋಡು ಊತಾಕ್ಬಿಟ್ಟು ಮಾಡೋದು ಅಂತ ನೋಡ್ಕೊಳ್ಳೋಣ. ಅವ ನೀವು ಯಾಮಕ್ಕಾದ್ರೂ ನೋಡ್ಕೊಳ್ಳಿ, ನಾನಂತರೂ ಒಯ್ತೀನಿ. ನೋಡಿ, ನೀವೇನಾದ್ರೂ ಇಲ್ಲಿಂದ ಹೋದ್ರೆ ನೀವೇ ಇವ್ರಿಬ್ರನ್ನ ಈ ಸ್ಥಿತಿಗೆ ತಂದಿರೋದಂತ ಊರ್ ತುಂಬಾ ಪ್ರಚಾರ ಮಾಡ್ಬಿಡ್ತೀನಿ. ಅವ್ವಾ ಏನೇನ್ ಮಾತಾಡಿ ನೀನು? ಹಾಳಾದವಳೆ ನೀ ತಾನೆ ಆ ಅಪ್ಪನ ತಲೆಗೆ ಪಟ್ಟ ತೊಡ್ದಿದ್ದು. ಹೊಡ್ದಾಗ ನೀವು ಇದ್ರಿ ತಾನೆ, ಇನ್ಮೇಲೂ ಇರ್ಬೇಕು. ಹಾಳಾದವ್ರೆ ಎಲ್ಲ ಚಕ್ಲಿ ನಿಪ್ಪಟ್ಟು ತಿನ್ಕೊಂಡು ಆಯಕ್ ಮುಂದ್ಕೊಂಡಿದ್ದೆ. ಇವುಗಳು ಸಾವಾಸ ಮಾಡಿ ಮನ್ಸೂರ್ನ ಮೂಟೆ ಕಟ್ಟೋ ಸ್ಥಿತಿ ಬಂದ್ಬಿಡ್ತು ನನಗೆ. ಸರಿ ಆಯ್ತು ರಾಜೀವ್ರೆ, ನಂಜಮ್ಮವ್ರೆ ಓಡೋಣವಾ? ರಾಧಾ ಒಂದ್ ಕೆಲಸ ಮಾಡು, ನೀನು ನಂಜಮ್ಮನ ಜೊತೆ ಹೋಗಿ ಕೆಲಸ ಎಲ್ಲ ಮುಗಿಸ್ಬಿಡು. ನಾನು ಈ ಟೈಮಲ್ಲಿ ಏನಾದ್ರೂ ಆಚೆ ಬಂದ್ರೆ ಪುರ್ಸಿಗೆ ಅನುಮಾನ ಬರ್ತದೆ. ಇನ್ನೇನು ಅವ್ನ ಮನೆಗೆ ಬರೋ ಟೈಮ್ ಆಯ್ತು. ಬಿತ್ರಿ ಕಣೆ ನೀನು, ಸರಿಯಾದ ಬಿತ್ರಿ. ನೀನ್ ಮಾಡಿದ ಕೆಲ್ಸಕ್ಕೆ ನನ್ ಸಿಕ್ಕಾಕಿಸ್ಬಿಟ್ಟು ನೀನ್ ಆಯಾಗ ಮನೇಲಿ ಕುತ್ಕೋಬೇಕು ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ನಮ್ ಜೊತೆ ನಡಿ. ನಂಜಮ್ಮ ನಾನೇನ್ ತಪ್ಪಿಸ್ಕೊಂಡು ಹೋಗಕ್ಕೆ ಅಂತ ಇದನ್ನೆಲ್ಲ ಹೇಳ್ತಿಲ್ಲ. ನೋಡು, ನಾನು ಕಾರ್ ಕೀ ಕೊಡ್ತೀನಿ, ಮೊದಲು ಹೋಗಿ ಕೆಲಸ ಮುಗಿಸ್ಬಿಟ್ಟು ಬನ್ನಿ. ನಾನು ಬಂದ್ರೆ ಅನುಮಾನ ಬರ್ತದೆ. ಏಯ್ ನೀನ್ ಬಂದಿಲ್ಲ ಅಂದ್ರೆ ನಾನು ಹೋಗಿಲ್ಲ. ನನ್ಗೆ ಯಾಕ್ಬೇಕು ಈ ಆನೆ ಬರ? ನೋಡ ಬರದ, ನಾನು ಇಲ್ಲೇ ಇರ್ತೀನಿ. ನಾನು ಆಶೀರ್ವಾದ ನಿನ್ಗಿದ್ದೇ ಇರ್ತದೆ. ನೀವು ಒಬ್ಳೆ ಹೋಗ್ಬಿಟ್ಟು ಬರ. ಈಗ ಬಾಯಿ ಮುಚ್ಕೊಂಡು ಕಾರ್ ಹತ್ತದ್ರೆ ಸರಿ ನಂಜಮ್ಮವ್ರೆ. ಅಯ್ಯೋ ನಿನ್ ಬಾಯಿಗೆ ಲೇ, ವಯಸ್ಸದ ಉಳ್ಕಣೆ. ನಾನು ಅಲ್ಲಿಗೆ ಬಂದು ಏನ್ ಮಾಡೀನಿ? ಆಹಾ ನೋಡಿ ಹೆಂಗ್ ನಿಂತಾಳೆ ಗುಟ್ಟು ಪುಟ್ಟಾಗೆ. ಉಳ್ಳ ಕರ್ಕೊಂಡು ಹೋಗು. ಸುಮ್ನೆ ಆಟ ಆಡ್ಬಿಡಿ ನಂಜಮ್ಮವ್ರೆ. ರಾಜಿ ಅವರು ಇಲ್ಲಿರೋದೇ ಸರಿ. ನಾನು ಒಬ್ಳು ಕೈಯಲ್ಲ ಎಲ್ಲ ಮಾಡಕ್ಕಾಗಲ್ಲ, ಸುಮ್ನೆ ನಡೀರಿ. ಏಯ್ ಈ ಮುದ್ಕಿ ಕೈಯಾಗ ಏನಾಯ್ತದೆ? ನಾ ಬರಕಿಲ್ಲ ಕಣೆ. ಯವ್ವ ನೀನ್ ಮುದುಕಿನ ಈಗ ಬಿಟ್ರೆ ಊರ್ನೆಲ್ಲ ಹಾಳು ಮಾಡ್ಕೊಂಬರ್ತೀಯ. ಇವನೇ ಡೆಕೋರೇಷನ್. ಅವನು ಈ ಚೌಲ್ಟ್ರಿದ್ದು ಹೊರಗೆ ಒಳಗೆ ಎಲ್ಲ ಡೆಕೋರೇಷನ್ ಮಾಡೋದು ಇವನೇ. ಓಯ್ ಮದುವೆ ಯಾರ್ದಂತ ಗೊತ್ತುಂಟಲ್ಲ, ಅಣ್ಣಂದು. ಎಲ್ಲ ನೀಟಾಗಿರ್ಬೇಕು. ಈ ಲೈಟಿಂಗ್ಸು ಸೌಂಡ್ಸ್ ಎಲ್ಲ ಚಂದ ಇರಬೇಕು, ಅರ್ಥ ಆಯ್ತಾ? ಲೈ ಅಲಂಕಾರ ಎಲ್ಲ ಚಂದಾಗಿರ್ಬೇಕು. ಅದರಲ್ಲೂ ಮುಖ್ಯವಾಗಿ ಒಬ್ಬಂಗೆ ಇಷ್ಟ ಆಗಿರ್ಬೇಕು. ನಿಂದೇನಿಲ್ಲ ಊಟದ ವ್ಯವಸ್ಥೆ ನಂಗೆ ಒಪ್ಸೋಣ. ಊಟ ತಿಂಡಿನೂ ಆಟಯ್ಯ. ನಮ್ಮ ಅವ್ವನ್ಗೆ ಏನು ಇಷ್ಟನೋ ಅವ್ರು ಏನು ಹೇಳೋರೋ ಅದನ್ನೆಲ್ಲ ಮಾಡಬೇಕು. ಏನಣ್ಣ ಮದುವೆ ಅಂತೀರ, ಮಗದಾರ ಕಳೆನೇ ಇಲ್ಲ. ಲೈ ದುಡ್ಡು ತಗೊಂಡು ಆಯ್ತಾನೆ, ಮುಕ್ಕೊಂಡು ಹೋಗ್ಲ. ಸರಿ ಅಣ್ಣ. ಅಣ್ಣ ನೀನು ನೋಡ್ದಾಗ ನನಗೂ ಹಂಗೆ ಅನ್ನಿಸ್ತು. ಯಾಕಣ ಒಂಥರ ಇದೆಯಾ? ಏನೂ ಇಲ್ಲ ಅಂತ ಹೇಳಿಲ್ಲವಿಲ್ಲ. ಅಣ್ಣ ನಿನ್ನ ಹತ್ರ ಒಂದು ಏನೋ ಹೇಳಬೇಕಿತ್ತು. ನಮ್ಮ ಅತ್ತಿಗೆ ಹೃದಯ ಬಗ್ಗೆ ಮಾಹಿತಿ ಕೊಟ್ಟಿದ್ನಲ್ಲ ಆಕಾಶ, ಅವ್ನು ಕಾಣ್ತಾನಿಲ್ಲ ಅಣ್ಣ. ಊರು ಬಿಟ್ಟು ಹೋಗಿರ್ಬೇಕು. ಲೈ ಅವನು ಎಲ್ಲೋದ್ರೆ ನಮ್ಗೇನಿಲ್ಲ, ಬಿಟ್ಟಾಕು. ಹಾಗಲ್ಲ ಅಣ್ಣ, ಹೃದಯದ ವಿಷಯದ ಬಗ್ಗೆ ಸುಳ್ಳು ಹೇಳಿದ್ನ ಅಂತ ಕೇಳಬೇಕಿತ್ತು, ಅದಕ್ಕೆ ಹುಡುಕ್ತಾ ಇದ್ವಿ. ಅಣ್ಣ ಒಂದು ವೇಳೆ ಆಕಾಶನೇ ದುಡ್ಡು ಹೇಳಿ ಅದಕ್ಕೇನೆ ಸುಳ್ಳು ಹೇಳಿದ್ರೆ? ಲೈ ಮುಗ್ದೋಗಿರೋದ್ರ ಬಗ್ಗೆ ಯಾಕಲ ಮಾತಾಡ್ತಿದ್ಯಾ? ಮೊದಲು ಆಗ್ಬೇಕಾದ್ರೆ ಕೆಲಸ ನೋಡಿ. ಇನ್ಯಾರಿಗಾನ ದುಡ್ಡು ಕೊಡ್ಬೇಕೇನೋ ಪಟ್ಟಿ ಮಾಡ್ಬಿಟ್ಟು ಸೆಟ್ಲ್ ಮಾಡಿ. ಆಯ್ತಣ್ಣ. ರಾಧಾ ಅಯ್ಯೋ ದ್ಯಾವ್ರೆ, ನಾ ಬರಕಿಲ್ಲ ಬಿಟ್ಬಿಟ್ರವ ಅಂದ್ರು ಕೇಳಲಿಲ್ಲ. ಈಗ ನೋಡಿದ್ರೆ ಇವನ್ ಕೈಗೆ ತೆಗ್ಲಾಕ್ಸ್ಬಿಟ್ರಲ್ಲಪ್ಪ. ಏನ್ ಮಾಡ್ಲಿ ಈಗ ನಾನು? ಮಾವ ನೀನೇನಿಲ್ಲಿ? ಅದನ್ನ ನಾನು ಕೇಳಬೇಕು. ನೀನು ಈಟಾದ್ಮೇಲೆ ಅದು ಇವ್ರ ಜೊತೆ
ಕಂಟಿ ಚಂದಾಕಿದೀಯಾ? ಹ್ಞೂ ಏನ್ ಹೇಳಿ? ನಿನ್ ಬಾಯಿ ಮಣ್ಣಕ್ಕ ಏನಾದ್ರೂ ಒಂದು ಹೇಳಿ ಸಾಯೇ. ಮಾವ, ಅದು ಫ್ರೆಂಡ್ಸ್ಗೆ ಕಾರ್ಡ್ ಕೊಡಕ್ ಹೋಗಿದ್ದೆ. ನಮ್ ಕಾರ್ ಪಂಚರ್ ಆಗೋಯ್ತು. ಆನ್ ದ ವೇ ನಂಜಮ್ಮ ಅವ್ರು ಸಿಕ್ಕಿದ್ರು. ಮನೆ ತನಕ ಡ್ರಾಪ್ ಮಾಡ್ತೀನಿ ಅಂದ್ರು. ಅದಕ್ಕೆ ಹೋಗ್ತಾ ಇದ್ದೆ. ಹೌದಾ? ಹಂಗಿದ್ದಿದ್ರೆ ನಮ್ಮ ಡ್ರೈವರ್ಗೆ ಯಾರಿಗಾನ ಫೋನ್ ಮಾಡಿದರೆ ಅವರೇ ಬರ್ತಿದ್ರು. ಅದು ಅತ್ತೆ ಎಲ್ಲೋ ಹೊರಗಡೆ ಹೋಗ್ಬೇಕು ಅಂತಿದ್ರಲ್ಲ, ಫೋನ್ ಮಾಡಿದ್ರೆ ಮತ್ತೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಮಾಡಲಿಲ್ಲ ಅಷ್ಟೇ.